ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್ ಬನ್ನಿ. ಹಾಯ್, ಇವಾಗಷ್ಟೇ ರೈಸ್ ಆಫ್ ಅಶೋಕ ಮೂವಿ ನೋಡಿದೆ. ತುಂಬ ಇಷ್ಟ ಆಯಿತು. ಬಿಗ್ ಬಾಸ್ ಮನೆಯಿಂದ ಬಂದಾದ್ಮೇಲೆ ನಾನು ಫಸ್ಟ್ ಸಿನಿಮಾ ನೋಡಿದ್ದು. ಫಸ್ಟಿಂದ ಲಾಸ್ಟ್ ತನಕ ಎಲ್ಲೂ ಬೋರ್ ಆಗಲ್ಲ. ಎಲ್ಲರ ಆ್ಯಕ್ಟಿಂಗು ಅದ್ಭುತವಾಗಿದೆ. ಸತೀಶ್ ಸರ್ ವಾಟ್ ಅ ಪರ್ಫಾರ್ಮೆನ್ಸ್. ತುಂಬ ಚೆನ್ನಾಗಿ ಎಮೋಷನ್ಸ್ನ ಕ್ಯಾರಿ ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ. ಐ ಹೋಪ್ ಲೈಕ್ ಎಲ್ಲೂ ಯಾರಿಗೂ ಬೋರ್ ಅಂತೂ ಆಗಲ್ಲ. ಸಿನಿಮಾ ಅಷ್ಟು ಅದ್ಭುತವಾಗಿ ಬಂದಿದೆ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್ ಸರ್. ಧನು ಸರ್, ರೈಸ್ ಆಫ್ ಅಶೋಕ ಇಸ್ ಡೆಫಿನೆಟ್ಲಿ ಅ ರೈಸ್ ಆಫ್ ಸತೀಶ್ ಸರ್ ಅಂತಲೇ ಹೇಳ್ಬೋದು. ಇಷ್ಟು ಒಳ್ಳೆ ಕಂಟೆಂಟ್ ಅಂದರೆ ಈ ಒಂದು ವರ್ಷನ್ ಆಫ್ ಸತೀಶ್ ಸರ್ ನಾನು ಇವತ್ತವರೆಗೂ ನೋಡಿಲ್ಲ. ಟು ಬಿ ವೆರಿ ಆನೆಸ್ಟ್ಲಿ ನೋಡಿಲ್ಲ. ವೆರಿ ಆನೆಸ್ಟ್ಲಿ ನಾನು ಈ ವರ್ಷನ್ ಆಫ್ ಸತೀಶ್ ಸರ್ ನೋಡಿಲ್ಲ. ಕಂಟೆಂಟ್ ಆಗಲಿ ಇಲ್ಲ ಸ್ಟೋರಿ ರೈಟಿಂಗ್ ಆಗಲಿ ಇಲ್ಲ ಕಥೆ ಆಗಲಿ ಎಲ್ಲವೂ ಕೂಡಿದ್ರೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದಕ್ಕೆ ಈ ಸಿನಿಮಾ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಸ್ಪೆಷಲಿ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಸಪ್ತಮಿ ಅವರಿಗೆ. ಇಟ್ ಈಸ್ ನಾಟ್ ಈಸಿ ಫಾರ್ ಅ ವುಮೆನ್ ಟು ಪೋರ್ಟ್ರೇ ದ್ಯಾಟ್ ವೇ. ಏನೇ ರಿವೀಲ್ ಮಾಡಿದ್ರು ಇದು ರಿವೀಲಿಂಗ್ ಅಂತ ಅನಿಸ್ಬಿಡುತ್ತೆ. ಸೊ ಅದಕ್ಕೆ ನಾನೇನು ಹೇಳ್ತಾ ಇಲ್ಲ. ಐ ಕಂಗ್ರ್ಯಾಚುಲೇಟ್ ಹರ್ ಆಲ್ಸೋ ಆ್ಯಂಡ್ ದಿ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಸಚ್ ವಂಡರ್ಫುಲ್ ಫಿಲ್ಮ್ ಸರ್. ಆ್ಯಂಡ್ ಯು ರಿಯಲಿ ರೇಸ್ಡ್ ಅಗೇನ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ನಾಳೆ ಸಿನಿಮಾ ಥಿಯೇಟರಿಗೆ ಬಂದು ದ ರೈಸ್ ಆಫ್ ಅಶೋಕ ಸಿನಿಮಾನ ಖಂಡಿತವಾಗ್ಲೂ ನೋಡಿ ಅಂತ ಥಿಯೇಟರಿಗೆ ಬಂದು ದಯವಿಟ್ಟು ನೋಡಿ. ಇಂಥ ಒಳ್ಳೆ ಕಂಟೆಂಟ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ರೈಸ್ ಆಫ್ ಅಶೋಕ. ಆ್ಯಕ್ಚುಲಿ ನಂಗೆ ಹೆಂಗೆ ಫೀಲ್ ಆಯಿತು ಅಂದರೆ, ನಾವು ಶನಿವಾರ ಭಾನುವಾರ ಆದರೆ ಉದಯ್ ಟಿ ವಿಲಿ ಹಳೆಯ ಸಿನಿಮಾಗಳನ್ನ ನೋಡುವಾಗ ಹೆಂಗೆ ಆ ಫೀಲ್ ಕೊಡ್ತಿತ್ತು, ಆ ನಟನೆ ಆಗಲಿ, ಏನೋ ಒಂದೊಂದು ಫೇಮಲ್ಲೂ ಆ ವ್ಯಾನ್ ಆಗಲಿ, ಆ ಸಂತೆಯಲ್ಲಿ ಇಟ್ಟಿರುವಂಥ ಥಿಂಗ್ಸ್ ಆಗಲಿ, ಹ್ಯಾಟ್ಸ್ ಆಫ್ ಟು ಆರ್ಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಎವ್ರಿ ಫೇಮಲ್ಲೂ ಆ ವರ್ಕ್ ಕಾಣಿಸುತ್ತೆ. 70s 80s ಘಟ್ಟದ ಏನು ಒಂದು ಪಿಕ್ಚರೈಸೇಷನ್ ಇದೆ ಅದು ಎವ್ರಿ ಫೇಮಲ್ಲೂ ಕಾಣಿಸುತ್ತೆ. ಅದಕ್ಕೆಲ್ಲರೂ ಶ್ರಮನೂ ಇದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮ ಆ್ಯಕ್ಟಿಂಗ್ ಅಂತ ಸರ್ ತುಂಬ ಅದ್ಭುತವಾಗಿದೆ, ಸೂಪರ್ ಆಗಿದೆ. ಯಾವಾಗಲೂ ಥರದ್ದು ಒಂದು ಡೈಲಾಗ್ಸ್ ನಿಮ್ಮ ಬಾಯಲ್ಲಿ ಕೇಳ್ತಿರ್ತಿದ್ವಿ. ಬಟ್ ಈ ಒಂದು ಸಿನಿಮಾದಲ್ಲಿ ತುಂಬ ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸಂಪತ್ ಸರ್ ಅಂತೂ ವಜ್ರಮುನಿ ಸರ್ ಫೀಲ್ ಕೊಡೋ ಥರ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸಪ್ತಮಿ ಗೌಡ ಅಂದರೆ ತುಂಬ ಕ್ಯೂಟಾಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದಾರೆ. ಸೊ ಒಂದೇ ಥರದ ಸಿನಿಮಾ ಅಥವಾ ಒಂದು ಹಳೆ ಕಾಲಕ್ಕೆ ನಾವು ಹೋಗಿ ಆ ಥರದ ಸಿನಿಮಾ ನೋಡಬೇಕು ಮತ್ತು ಆ ಒಂದು ಮೆಸೇಜ್ನ ಎಲ್ರಿಗೂ ಹಂಚಬೇಕು ಅಂತಿದ್ರೆ ದಿಸ್ ಇಸ್ ಅ ರೈಟ್ ಒನ್ ಅಂತ ನನಗೆ ಅನಿಸುತ್ತೆ. ರೈಸ್ ಆಫ್ ಅಶೋಕ ಖಂಡಿತವಾಗ್ಲೂ ಎಲ್ಲರೂ ಮಿಸ್ ಮಾಡದೆ ನಾಳೆ ಹೋಗಿ ಸಿನಿಮಾ ನೋಡಿ.